ನಮ್ಮಲ್ಲಿ ಅವ್ರನ್ನ ಹುಡ್ಕೋಂತ ಅವಶ್ಯಕತೆ ಇದೇ ಮಲೆ ನನ್ನ ಗಾಡಿಗೆ ಹೋಗಿ ನೋಡೋದಕ್ಕೇನು ನೋಡ್ರಪ್ಪ ಕಣ್ಣು ಮುಂದೆನೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ಮಾತಾಡೋಕೆ ಮುಂಚೆ ಒಂದು 3-4 ಸತಿ ಯೋಚನೆ ಮಾಡಿ. ನಾವು ದೂರದಿಂದ ಬರ್ತೀವಿ, ಸುಮಾರು ಕಿಲೋಮೀಟ್ರಿಂದ ಬರ್ತೀವಿ, ಸ್ವಲ್ಪ ಮರ್ಯಾದೆ ಕೊಡಿ. ಅಮಲಿ ಅವರಂತೂ ಬೆಳಗ್ಗೆ ಫುಲ್ಲು ಎನರ್ಜಿ ತಗೊಂಡ್ಬಿಟ್ಟವ್ರೆ. ಎನರ್ಜಿ ತಗೊಂಡೇ ಕೆಲಸ ಮಾಡ್ತವ್ರೆ ಬೆಳಿಗ್ಗೆಯಿಂದ. ಇಲ್ಲಿ ಗೋಡೌನಲ್ಲಿ ಲೋಡ್ ಮಾಡಿದ್ದು ಪೇಪರ್ ಬಂದಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವು. ಪೇಪರ್ ಇವಾಗ ಬಂದಿದೆ, ಇವಾಗ ಇಲ್ಲಿಂದ ಹೊರಡಬೇಕು. ಇನ್ನೊಂದು ಪಾಯಿಂಟ್ಗೆ ಬಂದಿದ್ದೀವಿ ನೋಡಿ. ಇಲ್ಲೇನು ಕಬ್ಬಣ ಹಾಕಿದ್ದಾರೆ, ಇದ್ರ ಮೇಲೆ ಬರಬೇಕಾಗಿತ್ತು. ರಿವರ್ಸ್ ತೊಗೊಂಡು ಬಂದೆ. ನನಗೇನು ಭಯ ಅಂದರೆ ಯಾವ್ದಾರ ಒಂದು ಕಬ್ಬಣ ತಗಲಾಕುವಂಥ ಟೈರ್ಗೆ ಅಂದರೆ ಟೈರ್ಗಳು ಹೊರಡೋಗ್ಬಿಡ್ತವೆ ಅನ್ನೋದು ಒಂದು ಭಯ ಇತ್ತು. ಹತ್ರ ಹೋಗಿ ಬಿಲ್ಲೆಲ್ಲ ಬರ್ಸ್ಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಸೊ ಅಕೌಂಟ್ ನಂಬರ್ ಎಲ್ಲ ಕೊಟ್ಬಿಟ್ಟು ಬಂದು ಹೊರಟಿದ್ದೀನಿ ಇವಾಗ ಕೋಲ್ಕತ್ತಾಗೆ ಬಾಯಿ ಇಡುವ ಸಮಯ. ಸೊ ಫುಲ್ ಟ್ಯಾಂಕ್ ಡೀಸೆಲ್ ಎಷ್ಟಕ್ಕಾಗಿದೆಯಪ್ಪ ಅಂದರೆ 17,040 ರೂಪಾಯಿಗೆ 185 ಲೀಟ್ರ್ ಡೀಸೆಲು. ನಮ್ಮ ಅದೃಷ್ಟಕ್ಕೆ ಇಲ್ಲೇ ಸ್ನಾನದ ಕೊಠಡಿ ಇದೆ, ಜಳಕ ಮಾಡುವ ಸ್ಥಳ. ಈ ಕೊಳಕನಿಗಾಗಿ ಜಳಕ ಮಾಡುವ ಸ್ಥಳ ಕಾದಿದೆ. ಮಾಮೂಲು ನೋಡಿ ಹೆಂಗೆ ಕಲೆಕ್ಟ್ ಮಾಡ್ತದೆ ಇಲ್ಲಿ ಗಾಡಿಗಳನ್ನ. ಫಾಗ್ ಮಾತ್ರ ಹೆವಿ ತುಂಬ್ಕೊಂಡೈತೆ. ನನ್ನ ಗಾಡೀಲಿ 4 ಇಂಡಿಕೇಟ್ರ್ ಇಲ್ಲ, ಅದಕ್ಕೋಸ್ಕರ ಯಾವುದೋ ಒಂದು ಗಾಡಿ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಹಂಗೆ ಹೋಗ್ತಾ ಇದ್ದಿದ್ದು ಆ ಸೈಡಲ್ಲಿ. ಸೊ ಬಂಕು ರೈಟ್ ಸೈಡಲ್ಲಿ ಇತ್ತು, ಅದಕ್ಕೆ ಇಲ್ಲೇ ಯೂಟರ್ನ್ ಇತ್ತು. ಯೂಟರ್ನ್ ಹತ್ರ ರೈಟ್ ಹೇಳ್ಕೊಂಡು ಹಿಂಗೆ ಸೀದಾ ಬಂದು ಹಾಕ್ಬಿಟ್ಟೆ. ಡೀಸೆಲ್ ಎಳ್ದುಬಿಟ್ರೆ ಕಷ್ಟ, ಹೊಟ್ಟೆಲ್ಲ ಹುರಿದೋಗ್ಬಿಡುತ್ತೆ. ಫುಲ್ ಟ್ಯಾಂಕ್ ಇರೋ ಡೀಸೆಲ್ ಎಳ್ದುಬಿಟ್ರೆ 3/4 ಟ್ಯಾಂಕ್ ಇದೆ. ಇನ್ನು ಕೋಲ್ಕತ್ತಾಯಿಂದ ಬರ್ತಾ ಈ ಬರಂಪುರ್ಗೋ ರೋಡಲ್ಲಿ, ಭುವನೇಶ್ವರ್ ಬಿಟ್ಟು ಬರಂಪುರ್ಗೋ ರೋಡಲ್ಲಿ ಇದೊಂದು ಚಿಕ್ಕ ಘಾಟು. ಇದೇನು ಅಷ್ಟು ದೊಡ್ಡ ಘಾಟಲ್ಲ ಇದೊಂದು. ಮತ್ತು ತಿರುಪತಿ ದಾಟಾದ್ಮೇಲೆ ನಮ್ಗೆ ಸಿಗುತ್ತಲ್ಲ ಚಿತ್ರದುರ್ಗ ರೋಡಲ್ಲಿ, ಅವೆರಡು ಘಾಟ್ ಸೆಕ್ಷನ್ ಬಿಟ್ರೆ ಯಾವುದು ಸಿಗಲ್ಲ ಅವರು. ಕೋಲ್ಕತ್ತಾ ಹೈವೇ ಟು ಹೈವೇ ಇದೆ. ಇಲ್ಲಿಗೆ ಬಂದು ಸುಮಾರು 5 ನಿಮಿಷ ಅಲ್ಲ 10 ನಿಮಿಷ ಅಲ್ಲ ಗುರು, ಅರ್ಧ ಗಂಟೆ ಮೇಲಾಯ್ತು ಇಲ್ಲಿ ನಿಲ್ಸ್ಕೊಂಡು. ಹಿಂಗೇನೆ ಪ್ರಾಬ್ಲಮ್ ಏನು ಅಂದರೆ ಯಾಣಮ್ ನಿಯರು ಕಾಕಿನಾಡ ನಿಯರು ಅಲ್ಲಿ ಪ್ರಾಬ್ಲಮ್ ಏನಂದರೆ ಸಿಟಿ ಒಳಗಡೆ ಹೋಗ್ಬೇಕು ಒಂಚೂರು. ಆಮೇಲೆ ರೋಡು ಅಷ್ಟು ಇಲ್ಲ, ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಪಾಯಿಂಟ್ ಟು ಪಾಯಿಂಟ್ 557 ಕಿಲೋಮೀಟ್ರ್ ರೋಡ್ ಇದೆ. ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ದಾಗಿಂದ ಇಲ್ಲಿವರೆಗೂ. ಸೊ ಮೈಲೇಜ್ ಎಷ್ಟು ಬಂದಿದೆಯಪ್ಪ ಅಂದರೆ 6.13 ಇದೆ. ಫಸ್ಟ್ ಟೋಲಲ್ಲಿ ಈ ಥರ ಎಲ್ಲ ಎಕ್ವಿಪ್ಮೆಂಟ್ಸ್ನ ಕ್ಲೀನ್ ಮಾಡ್ತಾ ಇರೋದು ನೋಡ್ತಾ ಇರೋದು ನಾನು. ಓವರ್ಲೋಡ್ ತೋರಿಸ್ತೈತೆ, ಅದಕ್ಕೆ ಈ ಕಡೆ ಲಾಸ್ಟ್ ಸ್ಕೇಲಲ್ಲಿ ಬಾ, ಅಲ್ಲೂ ಏನೋ ಓವರ್ಲೋಡ್ ತೋರಿಸ್ತು ಅಂದರೆ ಕಾಟಾ ಮೇಲೆ ಹೊಡೆಯ ಅಂದರು. ಸೊ ಓವರ್ಲೋಡ್ ತೋರಿಸಿದ್ರೆ ಕಾಟಾ ಮೇಲೆ ಹೊಡೆಯಲ್ಲ, ಕಾಸು ಕೊಟ್ಬಿಟ್ಟು ತಿಕ್ಕ ಮುಚ್ಕೊಂಡು ಹೋಗ್ತೀನಿ. ಅಮಲಿ ಅವ್ರನ್ನ ಹುಡ್ಕೋಂಥ ಅವಶ್ಯಕತೆ ಪೀಚೆಗೆ. ಅಮಲಿ ಅವರು 9 ಗಂಟೆಗೆ ಬರ್ತಾರೆ ಇಲ್ಲಿಗೆ. ಸೊ ನಾವು ಅಡ್ಜಸ್ಟ್ ಸೆಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಇವರೇ ಬರ್ತಾರೆ, ಸೆಟ್ಟಿಂಗ್ ಮಾಡ್ಕೊಡ್ತಾರೆ. ಅವ್ರಿಗೇನಾಯಿತು ಅದು ಮಾತಾಡ್ಕೊಂಡು ಕೊಡಬೇಕಾಗುತ್ತೆ. ಸೊ ನಾವು ಕೊಡಬೇಕು, ಆಫೀಸರ್ ಕೊಡಬೇಕು ಗೊತ್ತಿಲ್ಲ, ಅವ್ರು ಹೇಳ್ತಾರೆ ಆಫೀಸರು. ಸೊ ಸೆಟ್ಟಿಂಗು ನಮ್ಮದೇ ಇರುತ್ತೆ ಇದು, ಬಟ್ ಅವ್ರು ಕೊಟ್ಬಿಟ್ಟು ನಮ್ಮ ಇದರಲ್ಲಿ ಬಾಡಿಗೆಲ್ಲಿ ಕಟ್ ಮಾಡ್ತಾರೆ. ಅಮಲಿ ಅವ್ರು ನೋಡ್ರಿ, ಇದೇ ಮಲೆ ನನ್ನ ಗಾಡಿಗೆ ಹೋಗಿ ನೋಡೋದಕ್ಕೇನು. ಇಲ್ಲ ಆಲ್ರೆಡಿ 2 ಪೀಸ್ ಸಿಕ್ಕಿದ್ದಾರೆ ನೋಡಿ ಈ ಥರದ್ದು. ಈ ಮಾಲ್ಗಳು ಬರೀ ಇಲ್ಲಿಂದ ಕಳಿಸೋ ಮಾಲ್ಗಳೇ ಆಗಿರಲ್ಲ, ಮತ್ತು ಆ ಕಡೆಯಿಂದ ತಂದಿರೋ ಮಾಲ್ಗಳು. ನಂದು ಯಾವ ಥರ ಕತೆ ಆಗಿತ್ತಲ್ಲ ಆ ಥರ ಆದಾಗ ಈ ಥರ ಗೋಡನ್ಗಳನ್ನ ಹುಡುಕ್ಬಿಟ್ಟು ಒಂದು ಸೈಡ್ ಅನ್ಲೋಡ್ ಮಾಡಿಬಿಟ್ಟು ಇವ್ರೊಂದು ಚೀಟಿ ಕೊಡ್ತಾರೆ. ಆ ಚೀಟಿನ ನಾವು ಈಸ್ಕೊಂಡು ನಮ್ದೇನೈತೆ ಎಲ್ಲ ಕ್ಲಿಯರ್ ಮಾಡಿಕೊಂಡು, ಸೊ ಮಾಲ್ ಯಾರು ತೊಗೊಳಕ್ಕೆ ಬರ್ತಾರೆ ಅವ್ರಿಗೆ ಕೊಡಬೇಕು. ಕೊಟ್ಟು ಅವರು ಆ ಚೀಟಿ ತಂದು ಇಲ್ಲಿ ತೋರಿಸ್ತಾ ಮಾತ್ರ ಮಾಲ್ ಎತ್ತಕ್ಕೆ ಬಿಡ್ತಾರೆ. ಸೊ ಇಲ್ಲಿಂದ ಇವ್ರದ್ದೆಲ್ಲ ಗೋಡನ್ ಚಾರ್ಜಸ್ ಎಲ್ಲ ಕೊಟ್ಬಿಟ್ಟು ಮಾಲ್ ಎತ್ತಬೇಕು. ಸೊ ಕೆಲವೊಬ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ಇದು. ಹಂಗೆ ನಡೆಯೋಕ್ಕೆ ಚಾನ್ಸ್ ಇದೆಯಾ ಅಂತಾರೆ. ನೋಡ್ರಪ್ಪ ಕಣ್ಣು ಮುಂದೆನೇ ಪ್ರೂಫ್ ತೋರಿಸ್ತಾ ಇದ್ದೀನಿ. ಗೋಡನ್ಗಳು ಸಿಗ್ತವೆ. ಹೊರಗಡೆಯಿಂದ ಬಂದಾಗ ಅನ್ಲೋಡ್ಗಳು ಮಾಡಿದೆ ಕಿರಿಕಿರಿ ಮಾಡಿದ್ರೆ ಈ ಥರ ಗೋಡನ್ಗಳು ಸಿಗ್ತವೆ, ಇಳಿಸ್ಬಿಟ್ಟು ನಮ್ಮದೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಇದ್ರ ಚಾರ್ಜಸ್ ಎಲ್ಲ ಕೊಟ್ಬಿಟ್ಟು ಎತ್ತಬೇಕು. ಆ ಥರ ಕೂಡ ಆಗ್ತವೆ. ಸೊ ಮಾತಾಡೋಕ್ಕೆ ಮುಂಚೆ ಒಂದು 3-4 ಸತಿ ಯೋಚನೆ ಮಾಡಿ. ನಾವು ದೂರದಿಂದ ಬರ್ತೀವಿ, ಸುಮಾರು ಕಿಲೋಮೀಟ್ರಿಂದ ಬರ್ತೀವಿ, ಸ್ವಲ್ಪ ಮರ್ಯಾದೆ ಕೊಡಿ. ಆಮೇಲೆ ಮಿಕ್ಕಿದ್ದು ನಾವು 2 ಸೆಕೆಂಡು ನಾವು ಯಾಮಾರಿದ್ರೆ ನಿಮ್ಮನ್ನು ಯಾಮಾರಿಸ್ಬಿಡ್ತೀವಿ. ಸ್ವಲ್ಪ ಯೋಚನೆ ಮಾಡಿ. ವಾರ್ನಿಂಗ್ ಕೊಡ್ತಾಯಿಲ್ಲ, ಇರೋ ಫ್ಯಾಕ್ಟು, ಇಲ್ಲಿರೋ ರಿಯಲ್ ಫ್ಯಾಕ್ಟು ತೋರಿಸ್ತಾ ಇದ್ದೀನಿ. ಸೊ ಹಿಂಗಿದೆ ಕತೆ. ಸೊ ನಮ್ಮ ಮಾಲ್ ಇದೆ, ಲೋಡ್ ಆಗ್ತಾಯಿದೆ. ಇಲ್ಲಿ ಲೋಡ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಪಾಯಿಂಟ್ಗೆ ಹೋಗಬೇಕು, ಹೋಗಿ ಬರೋಣ.
ಹಮಾಲಿಯವರಂತೂ ಬೆಳಗ್ಗೆ ಫುಲ್ಲು ಎನರ್ಜಿ ತಗೊಂಬಿಟ್ಟವ್ರೆ. ಎನರ್ಜಿ ತಗೊಂಡೇ ಕೆಲಸ ಮಾಡ್ತವ್ರೆ ಬೆಳಿಗ್ಗೆಯಿಂದ. ಸೊ ನೋಡಿ ಅಣ್ಣ ಏನ್ರಿ ಎನರ್ಜಿ ತಗೊಂಡ್ರು, ಸ್ವಲ್ಪ ಬುದ್ಧಿ ಇದೆ. ಸೊ ಎನರ್ಜಿ ತಗೊಂಡು ಕೆಲಸ ಮಾಡ್ತವ್ರೆ. ಎನರ್ಜಿ ಅಂದರೆ ಬೆಳಿಗ್ಗೆ ಎಣ್ಣೆ ಹೊಡೆದು ಬಿಟ್ಟವ್ರೆ. ಸೊ ಹಮಾಲಿಯವರು ಕೆಲಸ ಆಗಬೇಕು ಅಂದರೆ ಇದಾಗಲೇಬೇಕು. ಇಲ್ಲಿ ಗೋಡೌನಲ್ಲಿ ಲೋಡ್ ಮಾಡಿದ್ದು ಪೇಪರ್ ಬಂದಿರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವು. ಸೊ ಪೇಪರ್ ಇವಾಗ ಬಂದಿದೆ, ಇವಾಗ ಇಲ್ಲಿಂದ ಹೊರಡಬೇಕು. ಇದು ಕೂಡ ಚೆನ್ನೈಗೆ ಲೋಡ್ ಆಗಿದೆ. ಅಲ್ಲಿ ಡ್ರೈವರ್ ಅದು ತಮಿಳ್ನಾಡವರು, ಗಾಡಿ ನೋಡಿದ್ರೆ ಕರ್ನಾಟಕದು. ಸೊ ಅವ್ರೇನಾರ ಬೈ ಮಾಡೋರ ಅಂತ. ಸೊ ಇದು ಫುಲ್ ಮಾಲು, ಒಂದೇ ಕಡೆ ಪಾಯಿಂಟ್ ಲೋಡು, ಒಂದೇ ಪಾಯಿಂಟ್ ಅನ್ಲೋಡು, ಫುಲ್ ಮಾಲ್ ಹೋಯ್ತಾ ಇದೆ. ಸೊ ನಮ್ಮದು ಕ್ಯಾ ಇನ್ನೊಂದು ಪಾಯಿಂಟ್ಗೆ ಬಂದಿದ್ದೀವಿ ನೋಡಿ. ಇಲ್ಲೇನು ಕಬ್ಬಣ ಹಾಕಿದ್ದಾರೆ, ಇದ್ರ ಮೇಲೆ ಬರಬೇಕಾಗಿತ್ತು. ರಿವರ್ಸ್ ತೊಗೊಂಡು ಬಂದೆ. ನನಗೇನು ಭಯ ಅಂದರೆ ಯಾವ್ದಾರ ಒಂದು ಕಬ್ಬಣ ತಗ್ಲಾಕುವಂಥ ಟೈರ್ಗೆ, ಅಂದರೆ ಟೈರ್ಗಳು ಹೊರಡೋಗ್ಬಿಡ್ತವೆ ಅನ್ನೋದು ಒಂದು ಭಯ ಇತ್ತು. ಸೊ ನಿಧಾನಕ್ಕೆ ನೋಡ್ಕೊಂಡು ಬಂದಿದ್ದೀನಿ. ಹೋಗ್ಬೇಕಾದ್ರೆ ಕೂಡ ನಿಧಾನಕ್ಕೆ ನೋಡ್ಕೊಂಡು ಹೋಗಬೇಕು. ಈ ಪಾಯಿಂಟ್ಗೂ ಲೋಡ್ ಮಾಡ್ತವ್ರೆ. ಈ ಖಾಲಿ ಪೇಟೆ ಏನಿದಾವೆ ಇವು ಲೋಡ್ ಮಾಡ್ತಾರಂತೆ. ಸೊ ಲೋಡ್ ಮಾಡ್ಕೊಂಡು ನಾವು ಬನ್ನಿ. ಇದು ಕೂಡ ಲೋಡ್ ಕಂಪ್ಲೀಟ್ ಆಗೋಯ್ತು. ಬಿಲ್ ಕೂಡ ಬಂದಿದೆ, ಆಲ್ರೆಡಿ ಬಿಲ್ ರೆಡಿ ಮಾಡಿ ಇಕ್ಕಿದ್ರು. ಇವಾಗ ಮುಂದೆ ಹಾಕ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಂಡು ಇಲ್ಲಿಂದ ಹೊರಟೋಗೋದು ಅಷ್ಟೇ. ಹತ್ರ ಹೋಗಿ ಬಿಲ್ಲೆಲ್ಲ ಬರ್ಸ್ಕೊಂಡು ಬಿಲ್ಲೆಲ್ಲ ಇಸ್ಕೊಂಡು ಸೊ ಅಕೌಂಟ್ ನಂಬರ್ ಎಲ್ಲ ಕೊಟ್ಬಿಟ್ಟು ಬಂದು ಹೊರಟಿದ್ದೀನಿ. ಇವಾಗ ಕೋಲ್ಕತ್ತಾಗೆ ಬಾಯಿ ಇಡುವ ಸಮಯ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಕೋಲ್ಕತ್ತಾ ಬಿಟ್ಟು ಒಂದು 60-70 ಕಿಲೋಮೀಟ್ರ್ ಕಡೆ ಬಂದಾದಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸೈಡ್ಗೆ ಹಾಕ್ಬಿಟ್ಟು ಡೀಸೆಲ್ ಹಾಕ್ಸೋಣ ಅಂತ ನಿಲ್ಲಿಸಿದ್ದೀನಿ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಕೋಲ್ಕತ್ತಾ ಬಿಟ್ಟು ಒಂದು 60-70 ಕಿಲೋಮೀಟ್ರ್ ಕಡೆ ಬಂದಾದಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸೈಡ್ಗೆ ಹಾಕ್ಬಿಟ್ಟು ಡೀಸೆಲ್ ಹಾಕ್ಸೋಣ ಅಂತ ನಿಲ್ಲಿಸಿದ್ದೀನಿ. ಸೊ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ. ರೇಟ್ ಬಂದು 91 ರೂಪಾಯಿ 90 ಪೈಸಾ 828 ಡೆನ್ಸಿಟಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್. ಸೊ ಫುಲ್ ಟ್ಯಾಂಕ್ ಡೀಸೆಲ್ ಎಷ್ಟಕ್ಕಾಗಿದೆಯಪ್ಪ ಅಂದರೆ 17,040 ರೂಪಾಯಿಗೆ 185 ಲೀಟ್ರ್ ಡೀಸೆಲು. ಅಂದರೆ ನನ್ನ ಗಾಡೀಲಿ ಇನ್ನೂ 35 ಲೀಟ್ರ್ ಡೀಸೆಲ್ ಆಯಿತಾ. 962 ಗಾಡಿ ನಂಬರ್. ಹಾಂ 960. ಸೊ 17,040, 3,000 ಕ್ಯಾಶ್ ಕೇಳಿದ್ದೀನಿ. 3,000 ಕ್ಯಾಶ್ ಇಸ್ಕೊಂಡು ನಮ್ಮ ಅದೃಷ್ಟಕ್ಕೆ ಇಲ್ಲೇ ಸ್ನಾನದ ಕೊಠಡಿ ಇದೆ, ಜಳಕ ಮಾಡುವ ಸ್ಥಳ. ಈ ಕೊಳಕನಿಗಾಗಿ ಜಳಕ ಮಾಡುವ ಸ್ಥಳ ಕಾದಿದೆ. ಹೋಗಿ ಕೊಳಕನ್ನು ತೊಳೆದು ನೀಟಾಗಿ ಫ್ರೆಶ್ ಆಗುವ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟು ಗಾಡಿ ಕೂಡ ಗ್ಲಾಸ್ ಎಲ್ಲ ತೊಳ್ಕೊಂಡು ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಟೈಮ್ ಬಂದು 5:34 ಆಗಿದೆ. ಸೊ ಸ್ನಾನ ಮಾಡಿದ್ಮೇಲೆ ಒಂಥರ ಮೈಂಡು ಬರುವಪ್ಪ, ಎಂಥ ಫ್ರೆಶ್ ಮೈಂಡ್ ಆಗುತ್ತೆ ಅಂದರೆ ನಿಜವಾಗ್ಲೂ ಸಖತ್ ಫ್ರೀ ಮೈಂಡ್ ಆಗುತ್ತೆ. ಸೊ ಒಳ್ಳೆ ಸಖತ್ತಾಗಿತ್ತು. ನೀರೆಲ್ಲ ವಾಶ್ರೂಮು ಕೂಡ ಇಲ್ಲೇ ಇತ್ತು. ಸೊ ಗಿರಾರೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಗ್ಲಾಸ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಇಲ್ಲಿಂದ ಹೊರಟಿದ್ದೀವಿ. ಸೊ ಫುಲ್ ಟೈಮ್ ಡೀಸೆಲ್ ಆಗಿದೆ. ಡೆಫೊಂದು ಶಾರ್ಟೇಜ್ ಬರ್ಬೋದು, ಹೋಗ್ಬೇಕಾದ್ರೆ ಹಾಸ್ಕೊಂಡು ಹೋಗೋಣ ಅಲ್ಲೆಲ್ಲಾದರೂ. ಸೊ ಬನ್ನಿ ಹೊರಡೋಣ. ಇಲ್ಲಿನ ಮಾಮೂಲು ನೋಡಿ ಹೆಂಗೆ ಕಲೆಕ್ಟ್ ಮಾಡ್ತದೆ ಇಲ್ಲಿ ಗಾಡಿಗಳನ್ನ. ಕಟಕ್ಕೆಲ್ಲ ದಾಟಿ ಭುವನೇಶ್ವರ್ ದಾಟಿ ನಾವು ಕುರ್ದಾ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಫಾಗ್ ಮಾತ್ರ ಹೆವಿ ತುಂಬ್ಕೊಂಡೈತೆ. ನನ್ನ ಗಾಡೀಲಿ 4 ಇಂಡಿಕೇಟ್ರ್ ಇಲ್ಲ, ಅದಕ್ಕೋಸ್ಕರ ಯಾವುದೋ ಒಂದು ಗಾಡಿ ಫಾಲೋ ಮಾಡ್ತಾ ಇದ್ದೀನಿ. ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು, ಆಲ್ರೆಡಿ 2 ಗಂಟೆ ಆಗಿದೆ ಟೈಮು. ರಿಸ್ಕ್ ಎಲ್ಲ ತಗೊಳ್ಳೋಬೇಡ. 2 ಗಂಟೆಗೆ ನೋಡಿ ಫಾಗ್ ಇದು ಕಮ್ಮಿ ಆಯ್ತು ಇಲ್ಲಿ. ಸೊ ಹಿಂದುಗಡೆ ಅಂತೂ ಏನೂ ಕಾಣಿಸ್ತಿರಲಿಲ್ಲ, ಅಷ್ಟು ಫಾಗಿತ್ತು. ಇವಾಗ ನೋಡಿ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ರಾತ್ರಿ
ಆಲ್ಮೋಸ್ಟ್ 3:30-4 ಗಂಟೆವರೆಗೂ ಗಾಡಿ ಓಡಿಸಿ ಸಿಕ್ಕಾಬಿಟ್ಟೆ ನಿದ್ದೆ ಬಂತು. ಅದಕ್ಕೆ ಗಾಡಿನ ಇಲ್ಲಿ ಬಂಕ್ ಆಪೋಸಿಟ್ ಸೈಡ್ ಎಳ್ದುಬಿಟ್ಟು ನಿಲ್ಲಿಸಿದೆ. ಆ್ಯಕ್ಚುಲಿ ನಾನು ಹಂಗೆ ಹೋಗ್ತಾ ಇದ್ದಿದ್ದೆ ಆ ಸೈಡಲ್ಲಿ. ಸೊ ಬಂಕು ರೈಟ್ ಸೈಡಲ್ಲಿ ಇತ್ತು, ಅದಕ್ಕೆ ಇಲ್ಲೇ ಯೂಟರ್ನ್ ಇತ್ತು. ಯೂಟರ್ನ್ ಹತ್ರ ರೈಟ್ ಎಳ್ಕೊಂಡು ಹಿಂಗೆ ಸೀದಾ ಬಂದು ಹಾಕ್ಬಿಟ್ಟೆ. ಯಾಕಪ್ಪ ಅಂದರೆ ಡೀಸೆಲ್ ಇದೆ ಗುರು, 3/4 ಟ್ಯಾಂಕು. ಮೊದಲೇ ಹೇಳಿ ಕೇಳಿ ಒಡಿಸ್ಸಾ ಬಾರ್ಡರು, ಡೀಸೆಲ್ ಎಳ್ದುಬಿಟ್ರೆ ಕಷ್ಟ, ಹೊಟ್ಟೆಲ್ಲ ಹುರಿದೋಗ್ಬಿಡುತ್ತೆ. ಫುಲ್ ಟ್ಯಾಂಕು ಇರೋ ಡೀಸೆಲ್ ಎಳ್ದುಬಿಟ್ರೆ 3/4 ಟ್ಯಾಂಕ್ ಇದೆ, ಇನ್ನೂ ಎಳ್ದುಬಿಟ್ರೆ ಅಷ್ಟೇ ಜೀವ ಹೋದಂಗೆ ಹೋಗ್ತದೆ. ಅದಕ್ಕೆ ಯಾವಾಗ ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ರೋಡ್ ಸೈಡಲ್ಲಿ ಹಾಕಿ ಆ ಸೈಡು ಎಳ್ದುಬಿಟ್ರೆ ಏನು ಮಾಡೋದು, ಆಮೇಲೆ ಯಾರನ್ನ ಕೇಳಲಿ. ಇಲ್ಲೂ ಹೇಳಿದ್ರೆ ಯಾರನ್ನೂ ಕೇಳಲ್ಲ, ಬಟ್ ಬಂಕ್ ಇದೆಯಲ್ಲ ಅನ್ನೋ ಧೈರ್ಯ ನನಗೆ. ಸೊ ಹಾಗಾಗಿ ಇಲ್ಲೇ ಹಾಕಿದ್ದೆ. ಇವಾಗ ಹೊರಡಬೇಕು, ಬನ್ನಿ ಹೊರಡೋಣ ಇಲ್ಲಿಂದ. ಇಚ್ಛಾಪುರಂ ಬಾರ್ಡ್ರ್ ಬಂದು ಇಲ್ಲಿಂದ 115 ಕಿಲೋಮೀಟ್ರ್ ಇದೆ ಇನ್ನು. ಸೊ ನನ್ನ ಮಧ್ಯಾಹ್ನ ಹೊರಟಿದ್ಕೆ ಟೋಟಲ್ಲು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀವಿ ಅಂದರೆ ಡೀಸೆಲ್ ಹಾಕ್ಸ್ದಾಗಿಂದ 441 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಟೋಟಲ್ ಆಫೀಸಿಂದ 509 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ ಹೋಗೋದಿದೆ, ಬನ್ನಿ ಹೋಗೋಣ. ಇನ್ನೂ 1,500 ಕಿಲೋಮೀಟ್ರ್ ಹೋಗ್ಬೇಕು ಇಲ್ಲಿಂದ. ಕೋಲ್ಕತ್ತಾಯಿಂದ ಬರ್ತಾ ಈ ಬರಂಪುರ್ಗೋ ರೋಡಲ್ಲಿ, ಭುವನೇಶ್ವರ್ ಬಿಟ್ಟು ಬರಂಪುರ್ಗೋ ರೋಡಲ್ಲಿ ಇದೊಂದು ಚಿಕ್ಕ ಘಾಟು, ಇದೇನು ಅಷ್ಟು ದೊಡ್ಡ ಘಾಟಲ್ಲ ಇದೊಂದು. ಮತ್ತು ತಿರುಪತಿ ದಾಟಾದ್ಮೇಲೆ ನಮ್ಗೆ ಸಿಗುತ್ತಲ್ಲ ಚಿತ್ರದುರ್ಗ ರೋಡಲ್ಲಿ, ಅವೆರಡು ಘಾಟ್ ಸೆಕ್ಷನ್ ಬಿಟ್ಟರೆ ಯಾವುದು ಸಿಗಲ್ಲ ಅವರು. ಕೋಲ್ಕತ್ತಾ ಹೈವೇ ಟು ಹೈವೇ ಇದೆ. ಸೊ ಇವೆರಡು ಚಿಕ್ಕ ಘಾಟು, ಇದು ಏನು ದೊಡ್ಡ ಮಹಾನ್ ಘಾಟ್ಗಳಲ್ಲ, ಎರಡು ಚಿಕ್ಕ ಘಾಟ್ಗಳು. ಇವೆರಡೇ ಸಿಗೋದು ಅಪ್ಪು ಅಂತ ಹೇಳ್ಬಿಟ್ಟು, ಮಿಕ್ಕಿದ್ದೆಲ್ಲ ಸಕ್ಕತ್ತಾಗಿದೆ ರೋಡು, ಟಾಪ್ ಆ್ಯಂಡ್ ಟಾಪ್ ರೋಡು. ಸೊ ಅದೊಂದು ಖುಷಿ ಕೋಲ್ಕತ್ತಾ ಹೈವೇಲಿ. ಆ ಕಡೆಯಿಂದ ಬರೋ ಗಾಡಿಗಳೆಲ್ಲ ಬೇರೆ ರೋಡ್ ಇದೆ. ಸೊ ಬರೋ ಗಾಡಿಗಳು ನೋಡಿ, ಅಲ್ಲಿ ಮೇಲೊಂದು ಗಾಡಿ ಹೋಯ್ತಾ ಇದೆಯಲ್ಲ, ಹಂಗಾಸಿ ಹಿಂಗೆ ರೈಟ್ ತೊಗೊಂಡು ಹಂಗೆ ಸೀದಾ ಹೊಂಟೋಯ್ತವೆ. ಸೊ ಈ ಕಡೆಯಿಂದ ಹೋಗೋ ಗಾಡಿಗಳಿಗೆ ಸಪ್ರೇಟ್ ರೋಡ್ ಇದೆ. ಸೊ ಎರಡು ಅಪ್ ಆ್ಯಂಡ್ ಡೌನ್ ಗಾಡಿಗಳು ಒಂದೇ ಸೈಡಲ್ಲಿ ಬಿಟ್ಟಿಲ್ಲ. ಸೊ ಹೋಗೋ ಗಾಡಿಗಳಿಗೆ ಬೇರೆ ರೂಟು, ಬರೋ ಗಾಡಿಗಳಿಗೆ ಬೇರೆ ರೂಟು, ಈ ಥರ ಇದೆ. ಚೆನ್ನಾಗಿದೆ ನೋಡಿ, ಮುಗಿದೋಯ್ತು ಘಾಟ್ ಸೆಕ್ಷನು. ಇಷ್ಟೇ 1-1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಅಷ್ಟೇ ಇರೋದು ಇದು ಅಪ್ಪು. ಈ ಅಪ್ ಬಿಟ್ಟರೆ ನೆಕ್ಸ್ಟು ತಿರುಪತಿ, ಎರಡೇ ಅಪ್ಪಿರೋದು, ಇನ್ಯಾವುದೂ ಇಲ್ಲ. ಘಾಟ್ರುಗಳಲ್ಲಿ ಬಂಕ್ಗಳು ಅವಳಿ ನೋಡಿ, ಲೈನು ನಿಂತಿದ್ದಾವೆ ಇಲ್ಲಿಂದ ಅಲ್ಲಿವರೆಗೂ. ಸೊ ಫಸ್ಟ್ ಒಂದು ನಯರು ಸಿಕ್ತು, ಆಮೇಲೆ ಬರತ್ತು, ಇಲ್ಲಿ ಮುಂದೆ HP ಐತೆ, ಲೆಫ್ಟಲ್ಲಿ ಇಂಡಿಯನ್ ಆಯಿಲ್ ಐತೆ. ಯಾಕಪ್ಪ ಅಂದರೆ ಈ ಒಡಿಸ್ಸಾಕ್ಕೂ ಮತ್ತು ಆಂಧ್ರಕ್ಕೂ ₹3, 3-3.5, ₹4 ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಬಾರ್ಡ್ರ್ಗಳಲ್ಲಿ ಬಂಕ್ಗಳು ಜಾಸ್ತಿ ಇರುತ್ತೆ. ಇಲ್ಲಿ ಬೆಲೆ ಕಮ್ಮಿ ಇರೋ ಬಂಕ್ಗಳು ಜಾಸ್ತಿ ಇರುತ್ತೆ, ಬೆಲೆ ಜಾಸ್ತಿ ಇರೋ ಬಂಕ್ಗಳು ಮುಚ್ಕೊಂಡು ಹೊಂಟಿರ್ತಾರೆ ಬಾರ್ಡ್ರ್ಗಳಲ್ಲಿ, ಯಾಕೆಂದರೆ ಅವ್ರಿಗೆ ಸೇಲ್ ಸಿಗಲ್ಲ. ಹಾಗಾಗಿ ಇದು ಒಡಿಸ್ಸಾದೇನೆ, ಆದರೆ ಆಂಧ್ರದಲ್ಲಿದೆ. ಶ್ಯಾಮ್ ಸುಂದರ್ ಹೈವೇ ಘಟಕ ನೋಡಿ, ಇಲ್ಲೆಲ್ಲ ಬಂದು ಹಾಸ್ಕೊತಾರಲ್ಲ, ನಾವು ಹಾಸ್ಕೊಳ್ಳೋಣ ಹೋಗಿ. ಇಲ್ಲಿಗೆ ಬಂದು ಸುಮಾರು 5 ನಿಮಿಷ ಅಲ್ಲ 10 ನಿಮಿಷ ಅಲ್ಲ ಗುರು, ಅರ್ಧ ಗಂಟೆ ಮೇಲಾಯ್ತು ಇಲ್ಲಿ ನಿಲ್ಸ್ಕೊಂಡು. ಹಿಂಗೇನೆ ಅವಾಗ ಗಾಡಿಗೆ ತುಂಬ್ತಾ ಇಲ್ಲ, ಎಷ್ಟು ಹಾಕ್ತವ್ರು ಏನು ಕತೆನೋ. ಆಮೇಲೆ ಮ್ಯಾಟ್ರ್ ಏನಪ್ಪ ಅಂದರೆ, ಇವಾಗ ಏನು ಅರ್ಧ ಟ್ಯಾಂಕ್ ಇದೆ ಗಾಡಿ, ಇದು ಫುಲ್ ಟ್ಯಾಂಕ್ ಮಾಡಿಸೋಣ ಇಲ್ಲೇ. ಎಷ್ಟು ಹಿಡಿಯುತ್ತೆ ನೋಡೋಣ, ಅದ್ರ ಮೇಲೆ ಎಷ್ಟು ಮೈಲೇಜ್ ಬಂದಿದೆ ಅಂತ ಗೊತ್ತಾಗುತ್ತೆ. ಸೊ ಎಷ್ಟು ಹಿಡಿಯುತ್ತೆ ನೋಡೋಣ. ಫುಲ್ ಟ್ಯಾಂಕೇ ಮಾಡಿಸ್ಬೇಕಿಲ್ಲಿ, ಯಾಕಪ್ಪ ಅಂದರೆ 1150 ಕಿಲೋಮೀಟ್ರ್ ಇದೆ ಇಲ್ಲಿಂದ ಮುಳಬಾಗ್ಲು ಬಾರ್ಡ್ರು. ಸೊ ಅಲ್ಲಿವರೆಗೂ ಹೋಗ್ಬೇಕಲ್ಲ ಗಾಡಿ, ಅದಕ್ಕೆ ಇಲ್ಲೇ ಫುಲ್ ಟ್ಯಾಂಕ್ ಮಾಡ್ಸೋಣ. ನನ್ನ ಪ್ಲ್ಯಾನ್ ಇದ್ದಿದ್ದು ಯಾಣಮ್ ಹೋಗ್ಬಿಟ್ಟು ಯಾಣಮ್ಮಿಂದ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ. ಯಾಣಮಲ್ಲಿ ಡೀಸೆಲ್ ರೇಟ್ ಬಂದು ₹80, 70 ಪೈಸನೋ 40 ಪೈಸೆ ಏನೋ ಇದೆ. ಸೊ ಅಲ್ಲಿಗೂ ಇಲ್ಲಿಗೂ ಏನಿಲ್ಲ ಅಂದರೂ ₹7 ಡಿಫ್ರೆನ್ಸು. ₹7 ಪರ್ ಲೀಟ್ರಿಗೆ ಅಂದರೆ 150 ಲೀಟ್ರ್ ಬರುತ್ತೆ ಇವಾಗ ನನ್ನ ಗಾಡಿಗೆ. ಸೊ ಮತ್ತೆ ಇವಾಗ ರೀಫಿಲ್ ಮಾಡಿಸ್ತೀನಿ ಅಂದ್ರೂ ನಾನು 100 ಲೀಟ್ರ್ ಹಾಕ್ಸ್ಲೇಬೇಕು. ಇವಾಗ ನಾನು 100 ಲೀಟ್ರಿಗೆ ಎಷ್ಟು ₹700 ಆಯಿತು.
ಸೊ ನಾನು ಅಲ್ಲಿ ಹೋಗಿದ್ದಿದ್ರೆ ಬೆನಿಫಿಟ್ಸ್ ಏನು ಅಂದರೆ ಟೋಲ್ ಉಳಿದಿರೋದು. ನನಗೆ ಈ ಹೈವೇಲಿ ಏನು ವಿಶಾಖಪಟ್ಟಣಮು, ಏಲೂರು, ವಿಜಯವಾಡ ಹೋಗ್ತೀನಿ, ಈ ಹೈವೇಲಿ ಸ್ವಲ್ಪ ಟೋಲ್ ಜಾಸ್ತಿ ಬರುತ್ತೆ. ಯಾಣಮ್ ರೋಡಲ್ಲಿ ಟೋಲ್ ಜಾಸ್ತಿ ಬರೋಲ್ಲ. ಓಂಗಲ್ ಹತ್ತತ್ರ ಹೋಗುತ್ತೆ, ಅದು ಗುಂಟೂರು ಓಂಗಲ್ ಹತ್ತತ್ರ ಹೋಗುತ್ತೆ. ಅದು ರೋಡು ಸಿಂಗಲ್ ರೋಡು, ಚೆನ್ನಾಗಿದೆ ರೋಡು. ಪ್ರಾಬ್ಲಮ್ ಏನು ಅಂದರೆ ಯಾಣಮ್ ನಿಯರು, ಕಾಕಿನಾಡ ನಿಯರು, ಅಲ್ಲಿ ಪ್ರಾಬ್ಲಮ್ ಏನಂದರೆ ಸಿಟಿ ಒಳಗಡೆ ಹೋಗ್ಬೇಕು ಒಂಚೂರು. ಆಮೇಲೆ ರೋಡು ಅಷ್ಟು ಇಲ್ಲ, ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಹೋಗೋದು ಬೇಡ, ಇನ್ನೇನು ಹೋಗೋಣ ಹೈವೇ ಟು ಹೈವೇನೇ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಸೊ ಇವರು ಡೀಸೆಲ್ ಹಾಕಕ್ಕೆ ಬಿಟ್ರೆ ಫಸ್ಟ್ ಇಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಹೊರಡಬೇಕು. ಆಲ್ರೆಡಿ 17,000 ರೂಪಾಯಿ ಡೀಸೆಲ್ ಹಾಕ್ಸಿದ್ದೀನಿ ನಿನ್ನೆ. ಇವತ್ತು ಇಲ್ಲಿ ಫಿಲ್ ಮಾಡಿಸೋಣ, ಎಷ್ಟಾಗುತ್ತೆ ನೋಡೋಣ. ಇದಾದಮೇಲೆ ಬಾರ್ಡ್ರ್ ಹೋಗಿ ಕೂಡ ಮತ್ತೆ ಹಾಕ್ಸ್ಬೇಕು. ಅನ್ಲೋಡ್ ಪಾಯಿಂಟು ಹೊಸೂರು 1 ಪಾಯಿಂಟು, ದಾಬಸ್ಪೇಟೆ 1 ಪಾಯಿಂಟ್, 2 ಪಾಯಿಂಟ್ ಅನ್ಲೋಡ್ ಮಾಡಬೇಕು. ಸೊ ಹಾಗಾಗಿ ಇನ್ನೂ ಎಷ್ಟು ಡೀಸೆಲ್ ಬೇಕಾಗುತ್ತೆ ಗೊತ್ತಿಲ್ಲ, ನೋಡೋಣ ಎಷ್ಟು ಬೇಕು. ನನ್ನ ಪ್ರಕಾರ ಇನ್ನೂ ಒಂದು 6,000-7,000 ರೂಪಾಯಿ ಎಕ್ಸ್ಟ್ರಾ ಡೀಸೆಲ್ ಬೇಕಾಗುತ್ತೆ. ಸೊ 27 + 33,000, 34,000 ಡೀಸೆಲ್ ಬೇಕಾಯ್ತದೆ ನನಗೆ ಗೆಸ್ ಪ್ರಕಾರ. ಹೋದರೆ ಇನ್ನೂ ಜಾಸ್ತಿನೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ನೋಡೋಣ ಏನಾಗುತ್ತೆ ಅಂತ. $30 ಡೆನ್ಸಿಟಿ 94.20 rupees. ಫುಲ್ ಟ್ಯಾಂಕ್ ಡೀಸೆಲ್ ಫಿಲ್ ಆಗಿದೆ. ಎಷ್ಟು ಕಪ್ ಆಗಿದೆ ಅಂದರೆ 91 ಲೀಟ್ರು. 8,500 ಡೀಸೆಲ್ ಹಾಕ್ಸಿದ್ದೀವಿ. ಬಿಲ್ ಎತ್ಕೊಂಡು ಇಲ್ಲಿ ಕೌಂಟ್ರ್ ಹತ್ರ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಗಿಫ್ಟ್ ವಚ್ಚು ಕೇಳೋಣ ಅಂತ. ಏನು ಕೊಡ್ತಾರೆ ಅದು ನಿಲ್ಸಲ್ಲ, ಗಾಡೀಲಿ ಎಸೆಯೋಣ. ಗಾಡಿ ಹೊಸಾಕಾದ್ರೂ ಬೇಕಾಯ್ತದೆ, ಅದಕ್ಕೆ. ಮೊಬೈಲ್ ನಂಬರ್ ಇದೇನು ಟವಲ್ಲ, ಪಂಚನ ಗೊತ್ತಿಲ್ಲ. ಏನೋ ಒಂದು ಎಮರ್ಜೆನ್ಸಿ ಬೇಕಾಯ್ತದೆ, ಕೊಡೋದನ್ನ ಯಾಕೆ ಬಿಡಬೇಕು. ಎಷ್ಟು 15 ರೂಪಾಯಿ 20 ರೂಪಾಯಿ ಇದು 25 ರೂಪೀಸಾ ಇರಬಹುದು. ಬೇಕು, ಬಟ್ಟೆ ಬೇಕು, ಬಟ್ಟೆ ಇಲ್ಲ. ಮತ್ತು ನೋಡಿ, ಪಾಯಿಂಟ್ ಟು ಪಾಯಿಂಟ್ 557 ಕಿಲೋಮೀಟ್ರ್ ರೋಡ್ ಇದೆ. ಅಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ದಾಗಿಂದ ಇಲ್ಲಿವರೆಗೂ. ಸೊ ಮೈಲೇಜ್ ಎಷ್ಟು ಬಂದಿದೆಯಪ್ಪ ಅಂದರೆ 6.13. ಇವಾಗ 90.80 ಡೀಸೆಲ್ ಹಾಕ್ಸಿದ್ದು ಫುಲ್ ಟ್ಯಾಂಕು. ಸೊ 6.13 ಮೈಲೇಜ್ ಬಂದಿದೆ. 6 ಬಂದರೂ ಸಾಕಿತ್ತು ಅಂದ್ಕೊಂಡೆ ಬಂದಿದ್ದು. 5.5 ಲೆಕ್ಕ ಹಾಕಿದ್ದೀನಿ ನಾನು ಆಫೀಸ್ ಹತ್ರ ಹೊರಡ್ಬೇಕಾರೆ. ಇವಾಗ ಅಲ್ಲೇ 6.1 ಬಂದಿದೆ, ಪರವಾಗಿಲ್ಲ, ಬೆಸ್ಟ್ ಮೈಲೇಜ್ ಬಂದಿದೆ. ಸೊ ಬನ್ನಿ ಹೊರಡೋಣ ಇಲ್ಲಿಂದ. ಬಾರ್ಡ್ರ್ ಆದಮೇಲೆ ನೋಡ್ರಿ ಬಂದು ಬಾಂಧವರು ಹೆಂಗೆ ಕಾಯ್ತವ್ರೆ ಆರ್ ಟಿ ಹೋದವರು. ಆರ್ ಟಿ ಹೋದವರು ಇವ್ರೇನು RMC ಅವರ ಗೊತ್ತಿಲ್ಲ. RMC ಅವ್ರು ಇರ್ಬೇಕು. ರೆಡ್ ಕಲರ್ ಫ್ಲಾಗ್ ಎಲ್ಲ ಹಿಡ್ಕೊಂಡಿದ್ದವ್ರೆ. ಇದೇ ಫಸ್ಟ್ ಟೋಲಲ್ಲಿ ಈ ಥರ ಎಲ್ಲ ಎಕ್ವಿಪ್ಮೆಂಟ್ಸ್ನ ಕ್ಲೀನ್ ಮಾಡ್ತಾ ಇರೋದು ನೋಡ್ತಾ ಇರೋದು ನೀವು. ಎಲ್ಲ ಕ್ಲೀನಾಗಿ ವಾಶ್ ಮಾಡಿತ್ತವ್ರೆ, ತೊಳಿತವ್ರೆ ಧೂಳಾಗಿರೋದನ್ನೆಲ್ಲ. ಸೊ ನಮ್ಮದು ಗಾಡಿ ಆ ಕಡೆ ಸ್ಕೇಲಲ್ಲಿ ಹೋಗಿದೆ, ಓವರ್ಲೋಡ್ ಬಂತಂತೆ. ಆ್ಯಕ್ಚುಲಿ ನಾವು ಓವರ್ಲೋಡ್ ಹಾಕಿಲ್ಲ ಗುರು ಈ ಟ್ರಿಪ್ಪಲ್ಲಿ. ಓವರ್ಲೋಡ್ ತೋರಿಸ್ತೈತೆ, ಅದಕ್ಕೆ ಈ ಕಡೆ ಲಾಸ್ಟ್ ಸ್ಕೇಲಲ್ಲಿ ಬಾ, ಅಲ್ಲೂ ಏನೋ ಓವರ್ಲೋಡ್ ತೋರಿಸ್ತು ಅಂದರೆ ಕಾಟ ಮೇಲೆ ಹೊಡೆ ಅಂದರು. ಸೊ ಓವರ್ಲೋಡ್ ತೋರಿಸಿದ್ರೆ ಕಾಟ ಮೇಲೆ ಹೊಡೆಯಲ್ಲ, ಕಾಸು ಕೊಟ್ಬಿಟ್ಟು ತೆಗೊಂಬಿಟ್ಕೊಂಡು ಹೋಗ್ತೀನಿ. ಸುಮ್ಮನೆ ಯಾಕೆ, ಅವರು ಚೆನ್ನಾಗಿರಲಿ, ನನ್ನ ಹೆಸ್ರಕ್ಕೊಂಡು ಜೀವನ ಮಾಡಿ.